ಎಲ್ರಿಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋ ಆಸೆ. ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಮಾಡ್ದ, ಇವ್ನು ಟ್ರೇಡಿಂಗ್ ಮಾಡಿ ಪ್ರಾಫಿಟ್ ಮಾಡ್ದ ಅಂತ ಕೇಳಿರ್ತೀರಾ. ದೊಡ್ಡ ಎಕ್ಸಾಂಪಲ್ಸ್ ಲೈಕ್ ರಾಕೇಶ್ ಜುಂಜುನ್ವಾಲಾ, ವಾರನ್ ಬಫೆಟ್, ಹರ್ಷದ್ ಮೆಹ್ತಾ ಅವ್ರ ಸಕ್ಸಸ್ಫುಲ್ ಸ್ಟೋರಿ ನೋಡಿ ನೀವು ಅವ್ರ ತರ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೋತೀರಾ. ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ದುಡ್ಡು ಮಾಡೋ ಮಿಷನ್, ಎಲ್ಲರೂ ಬನ್ನಿ ದುಡ್ಡು ಮಾಡ್ಕೊಂಡು ಹೋಗಿ ಅನ್ನೋ ತರ ತೋರಿಸಿದ್ದಾರೆ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ 10 ಜನ ಇನ್ವೆಸ್ಟ್ ಮಾಡಿದ್ರೆ 8 ಜನ ಲಾಸ್ ಆಗ್ತಿದೆ. ಎಷ್ಟೋ ಜನ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಮನೆ ಮಠ ಎಲ್ಲಾ ಮಾಡ್ಕೊಂಡು ಬೀದಿಗೆ ಬಂದಿದ್ದಾರೆ. ಒಂದ್ ಕಂಪ್ನಿ ಬಗ್ಗೆ ಎಲ್ಲಾ ತಿಳ್ಕೊಂಡು ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲಾ ಮಾಡಿ ಇನ್ವೆಸ್ಟ್ ಮಾಡೋದು ನಿಮ್ಗೆ ಪ್ರಾಫಿಟ್ ಆಗಿ ಬರ್ತಿಲ್ಲ ಅಂತ ಅನ್ಸಿದ್ಯಾ? ತಪ್ಪು ನಿಮ್ದಲ್ಲ. ಎಸ್, ನಾನು ಹೇಳೋ ಈ ಸ್ಟಾಕ್ ಮಾರ್ಕೆಟ್ ಡಾರ್ಕ್ ರಿಯಾಲಿಟಿ ಕೇಳಿ ನೀವೇ ಶಾಕ್ ಆಗ್ತೀರಾ. ಹೇಗೆ ನೀವು ಮಾಡದಿರೋ ತಪ್ಪಿಗೆ ನೀವು ಅನುಭವಿಸ್ತಾ ಇದ್ದೀರಾ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಐ ಆಮ್ ಮಂಜುನಾಥ್, ರಿಯಾಲಿಟಿ ಇನ್ ಕನ್ನಡ. ಈ ವಿಡಿಯೋದಲ್ಲಿ 4 ಡಾರ್ಕ್ ರಿಯಾಲಿಟಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ನೋಡ್ಕೊಂಬರೋಣ ಬನ್ನಿ. ಇಮ್ಯಾಜಿನ್ ಒಬ್ಬ ಬಿಸ್ನೆಸ್ ರನ್ ಮಾಡ್ತಿದ್ದಾನೆ. ಅವನು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಬಟ್ ಬರ್ತಾರೋ ಪ್ರಾಫಿಟ್ ಸಾಲ್ತಿಲ್ಲ. ಅವಾಗ ಅವನು ನಮ್ಮಂತ ಕಾಮನ್ ಪೀಪಲ್ ಹತ್ರ ಬಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಕೊಡಿ, ಅದ್ರ ಬದಲಾಗಿ ನಿಮ್ಗೆ ಕಂಪ್ನಿ ಶೇರ್ ಕೊಡ್ತೀನಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅವ್ನಿಗೆ 1000 ರೂಪಾಯಿ ಬೇಕು ಬಂಡವಾಳ ಹಾಕಿ. ಅವ್ನು ಏನ್ ಮಾಡ್ತಾನೆ, 100 ರೂಪಾಯಿಗೆ 10 ಶೇರ್ ನ ಆಫರ್ ಮಾಡ್ತಾನೆ. ಆಯ್ತು, ನೀವು ಅದ್ರಲ್ಲಿ 5 ಶೇರ್ ತಗೊಂಡ್ರೆ ಕಂಪ್ನಿಯಲ್ಲಿ 50% ಓನರ್ ನೀವು ಆಗ್ತೀರಾ. ಇನ್ವೆಸ್ಟ್ ಮಾಡಿದ್ಮೇಲೆ ನಮ್ಗೇನ್ ಲಾಭ? ನಾವ್ ಯಾಕೆ ಇನ್ವೆಸ್ಟ್ ಮಾಡ್ಬೇಕು? ಇದರಲ್ಲಿ ನಾವು 2 ತರ ದುಡ್ಡು ಮಾಡ್ಬೋದು. ಫಸ್ಟ್, ಕ್ಯಾಪಿಟಲ್ ಗೇನ್ಸ್. ಇಮ್ಯಾಜಿನ್ ನಿಮ್ಮ ಹತ್ರ 100 ರೂಪಾಯಿದು ಒಂದು ಶೇರ್ ಇದೆ. ಡಿಮ್ಯಾಂಡ್ ಏನಾದ್ರು ಜಾಸ್ತಿ ಆದ್ರೆ ಅದೇ ಶೇರ್ ನ 150 ರೂಪಾಯಿಗೆ ಮಾರ್ತೀರಾ. ಅವಾಗ ನಿಮ್ಗೆ 50 ರೂಪಾಯಿ ಗೇನ್ ಆಯ್ತು, ಅಂದ್ರೆ ಪ್ರಾಫಿಟ್. ಇದನ್ನೇ ಶಾರ್ಟ್ ಟೈಮಿಂಗ್ ಮಾಡಿದ್ರೆ ಟ್ರೇಡಿಂಗ್, ಲಾಂಗ್ ಟೈಮಿಂಗ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್. ಇನ್ನೊಂದು ಡಿವಿಡೆಂಡ್ಸ್. ನೀವು ಕೊಟ್ಟಿರೋ ಅಮೌಂಟ್ ಇಂದ ಬಿಸ್ನೆಸ್ ಚೆನ್ನಾಗಿ ರನ್ ಆದ್ರೆ ಅದ್ರಲ್ಲಿ ಬರೋ ಪ್ರಾಫಿಟ್ ನ ಡಿವಿಡೆಂಡ್ಸ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ಅದು ಕ್ಯಾಶ್ ಆಗಿರ್ಬೋದು, ಚೆಕ್ ಆಗಿರ್ಬೋದು, ಇಲ್ಲ ಕಂಪ್ನಿ ಶೇರ್ ಆಗಿರ್ಬೋದು. ನೀವು ಅನ್ಕೋಬಹುದು ಮೊದಲೇ ನೀಟಾಗಿ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದಾಯ್ತು, ಈ ಡಾರ್ಕ್ ರಿಯಾಲಿಟಿ, ಡಾರ್ಕ್ ಸೀಕ್ರೆಟ್ಸ್ ಅವೆಲ್ಲ ಏನು ಇಲ್ಲ ಅಂತ. ಬಟ್ ಇಲ್ಲೇ ನೀವು ತಪ್ಪು ಮಾಡ್ತಿರೋದು. ಎಸ್, ಇವಾಗ ಫಸ್ಟ್ ಡಾರ್ಕ್ ರಿಯಾಲಿಟಿ ನೋಡೋಣ ಬನ್ನಿ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತೀರಾ? ಕಡಿಮೆ ಅಮೌಂಟ್ ಅಲ್ಲಿ ಶೇರ್ ನ ತಗೊಂಡು ಜಾಸ್ತಿ ಆದ್ಮೇಲೆ ಮಾರ್ತೀರಾ. ಆ ಪ್ರೈಸ್ ನ ಯಾರು ಮ್ಯಾನಿಪುಲೇಟ್ ಮಾಡ್ಬಿಟ್ರೆ, ಎಸ್, ಅದೇ ಮಾರ್ಕೆಟ್ ಮ್ಯಾನಿಪುಲೇಷನ್. ಮಾರ್ಕೆಟ್ ಮ್ಯಾನಿಪುಲೇಷನ್ ಅಂದ್ರೆ ಯಾರಾದ್ರೂ ಒಂದು ಕಂಪ್ನಿ ಶೇರ್ ನ ಆರ್ಟಿಫಿಷಿಯಲ್ ಆಗಿ ವೇರಿ ಮಾಡೋದು. ಹೌದಾ? ಹಾಗಾದ್ರೆ ಪ್ರೈಸ್ ಆರ್ಗ್ಯಾನಿಕ್ ಆಗಿ ಹೆಂಗಪ್ಪ ಚೇಂಜ್ ಆಗುತ್ತೆ? ಇದರಲ್ಲಿ ತುಂಬಾ ಫ್ಯಾಕ್ಟರ್ಸ್ ಇದೆ, ಅದ್ರಲ್ಲಿ ನಾನು ಬೇಸಿಕ್ ಮಾತ್ರ ಹೇಳ್ತಾ ಹೋಗ್ತೀನಿ. ಒಂದು, ಡಿಮ್ಯಾಂಡ್ ಅಂಡ್ ಸಪ್ಲೈ. ಒಂದು ಶೇರ್ ನ ಯಾರು ಜಾಸ್ತಿ ಜನ ತಗೊಂಡ್ರೆ ಅದ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದ್ರೆ ಅದೇ ದರ ಪ್ರೈಸು ಜಾಸ್ತಿ ಆಗುತ್ತೆ. ಅದೇ ಒಂದು ಶೇರ್ ನ ಯಾರು ಜಾಸ್ತಿ ಜನ ಸೆಲ್ ಮಾಡ್ಕೊಂತಾ ಬಂದ್ರೆ ಅದ್ರ ಡಿಮ್ಯಾಂಡ್ ಕಡಿಮೆ ಆಗಿ ಅದ್ರ ಪ್ರೈಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಡಿಮ್ಯಾಂಡ್ ಗಿಂತ ಜಾಸ್ತಿ ಸಪ್ಲೈ ಬಂದ್ಬಿಟ್ರೆ ಡಿಮ್ಯಾಂಡ್ ಕಡಿಮೆ ಆಗಿ ಶೇರ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು, ಪರ್ಫಾರ್ಮೆನ್ಸ್ ಆಫ್ ಕಂಪ್ನಿ. ಇವಾಗ ಒಂದು ಕಂಪ್ನಿ ಚೆನ್ನಾಗಿ ರನ್ ಆಗ್ತಿದೆ ಅಂದ್ರೆ ಅದು ನೋಡಿ ಎಷ್ಟೊಂದ್ ಜನ ಇನ್ವೆಸ್ಟರ್ಸ್ ಗಳು ಅಟ್ರಾಕ್ಟ್ ಆಗಿ ಕಂಪ್ನಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂತಾರೆ. ಎಷ್ಟೊಂದ್ ಜನ ಬಂತಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆದ್ರೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಈಗ ಮ್ಯಾನಿಪುಲೇಷನ್ ಹೇಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅದರಲ್ಲಿ ಫಸ್ಟ್, ಫಂಡಮೆಂಟಲ್ಸ್ ಮ್ಯಾನಿಪುಲೇಷನ್ಸ್. ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಏನೇನ್ ಚೆಕ್ ಮಾಡ್ತೀವಿ? ಕಂಪ್ನಿ ಪರ್ಫಾರ್ಮೆನ್ಸ್, ಫಂಡಮೆಂಟಲ್ಸ್ ಲೈಕ್ ಪ್ರಾಫಿಟ್, ಲಾಸ್, ಬ್ಯಾಲೆನ್ಸ್ ಶೀಟ್. ಆದ್ರೆ ಅದೇ ಫಂಡಮೆಂಟಲ್ಸ್ ನ ಯಾರು ಚೇಂಜ್ ಮಾಡ್ಬಿಟ್ರೆ, ಫೇಕ್ ಪ್ರಾಫಿಟ್, ಡೀಲ್ಸ್, ಹೈಡಿಂಗ್ ದ ಲಾಸಸ್ ಇನ್ ದ ಕಂಪ್ನಿ. ಎಕ್ಸಾಂಪಲ್, ಸತ್ಯಂ ಸ್ಕ್ಯಾಮ್ ಇನ್ 2010. ಸತ್ಯಂ ಕಂಪ್ಯೂಟರ್ಸ್ ಅಂತ ಒಂದು ಕಂಪ್ನಿ ಇಲ್ಲದೇ ಇರೋ ಶೇರ್ಸ್ ಮೇಲೆ ಫೇಕ್ ಬಿಲ್ಸ್ ನ ಕ್ರಿಯೇಟ್ ಮಾಡ್ಕೊಂತಾ ಹೋಗುತ್ತೆ. ಅದರಿಂದ ಬ್ಯಾಲೆನ್ಸ್ ಶೀಟ್ ನಂಬರ್ ಎಲ್ಲ ದೊಡ್ಡದಾಗಿ ಕಾಣಿಸ್ತು. ಅದನ್ನ ನೋಡಿ ಇನ್ವೆಸ್ಟರ್ಸ್ ಗಳೆಲ್ಲ ಅಟ್ರಾಕ್ಟ್ ಆದ್ರು. ಅದೇ ಶೇರ್ಸ್ ನ ಕಂಪ್ನಿ ಸೆಲ್ ಮಾಡ್ಬಿಟ್ಟು ಡಿವಿಡೆಂಡ್ ಆಗಿ ನಮಗ್ ಕೊಟ್ಟು ಇದೇ ತರ 7 ವರ್ಷ ಯಾಮರ್ಸ್ಕೊಂಡ್ ಬಂದ್ರು. ಸೆಕೆಂಡ್, ಪಂಪಿಂಗ್ ಅಂಡ್ ಡಂಪಿಂಗ್. ಅದ್ರಲ್ಲಿ ಮೊದಲನೇದು ಇಂಡಸ್ಟ್ರಿಯಲ್ ಪಂಪಿಂಗ್. ದೊಡ್ಡ ಪ್ಲೇಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟು ಜಾಸ್ತಿ ಕಂಪ್ನಿ ಶೇರ್ಸ್ ನ ತಗೋತಾರೆ. ಅದರಿಂದ ಫೇಕ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಒಂದ್ಸಲ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂದ್ರೆ ಅದೇ ತರ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ, ಪ್ರೈಸ್ ಮ್ಯಾನಿಪುಲೇಟ್ ಆಗುತ್ತೆ. ಇದೆಲ್ಲ ಪರ್ಟಿಕ್ಯುಲರ್ ಆಗಿ ಪೆನಿ ಸ್ಟಾಕ್ಸ್ ಅಂತ ಬೆಲೆ ವರ್ಕ್ ಆಗುತ್ತೆ. ಯಾಕೆಂದ್ರೆ ಅದ್ರ ಪ್ರೈಸ್ 1 ರೂಪಾಯಿಂದ ಹಿಡಿದು 10 ರೂಪಾಯಿ ಗಂಟನೇ ಇರುತ್ತೆ. ಇನ್ನೊಂದು, ರೀಟೇಲರ್ ಪಂಪಿಂಗ್ ಅಂಡ್ ಡಂಪಿಂಗ್. ಅಂದ್ರೆ ನಮ್ಮಂತ ರೀಟೇಲರ್ ಗಳು ಪಂಪಿಂಗ್ ಅಂಡ್ ಡಂಪಿಂಗ್ ಮಾಡೋದು. ನಾವ್ ಹೇಗ್ ಮಾಡ್ತೀವಿ? ನಾವೆಲ್ಲ ದಿನ ಮೀಡಿಯಾ, ಸೋಷಿಯಲ್ ಮೀಡಿಯಾ ನೋಡ್ಕೊಂಡೇ ಬರ್ತಾ ಇರ್ತೀವಿ. ಒಬ್ಬ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಂಪ್ನಿ ಚೂಸ್ ಮಾಡ್ತಾನೆ, ಆ ಕಂಪ್ನಿದು ಜಾಸ್ತಿ ಶೇರ್ಸ್ ನ ತಗೊಂತಾನೆ. ಮೀಡಿಯಾ ಆರ್ ಸೋಷಿಯಲ್ ಮೀಡಿಯಾಗೆ ಕಾಸು ಕೊಟ್ಬಿಟ್ಟು ಅದ್ರ ಬಗ್ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಬಗ್ಗೆ ಪಬ್ಲಿಷ್ ಮಾಡ್ತೀವಿ. ನ್ಯೂಸ್ ಏನಾದ್ರು ಪಾಸಿಟಿವ್ ಆಗಿ ಬಂದ್ರೆ ನಾವೇನ್ ಮಾಡ್ತೀವಿ? ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಅದ್ರ ಪ್ರೈಸ್ ನ ಜಾಸ್ತಿ ಮಾಡ್ತೀವಿ. ಅಕಸ್ಮಾತ್ ನ್ಯೂಸ್ ಏನಾದ್ರು ನೆಗೆಟಿವ್ ಆಗಿ ಬಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಅದೇ ಶೇರ್ ನ ಸೆಲ್ ಮಾಡಿ ಅದರಿಂದ ಪ್ರೈಸ್ ಎಲ್ಲ ಕೆಳಗೆ ಬರುತ್ತೆ. ಇನ್ನೊಂದು, ದೊಡ್ಡ ಪ್ಲೇಯರ್ಸ್ ಯೂಸ್ ಮಾಡ್ಕೊಂಡು ರಾಕೇಶ್ ಜುಂಜುನ್ವಾಲಾ ಸುರಾನಾ ಸೋಲಾರ್ ಅನ್ನೋ ಕಂಪ್ನಿ ಮೇಲೆ 2.5 ಲಕ್ಷ ಶೇರ್ ನ ತಗೊಂಡ ಒಂದು ಫೇಕ್ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಅದರಿಂದ ಆ ಕಂಪ್ನಿ ಶೇರ್ ವ್ಯಾಲ್ಯೂ 18% ಜಾಸ್ತಿ ಆಗುತ್ತೆ. ಒಂದ್ಸಲ ಆ ನ್ಯೂಸ್ ಫೇಕ್ ಅಂತ ಗೊತ್ತಾಗ್ತಿದಂಗೆ ಆ ಕಂಪ್ನಿ ಶೇರ್ ಪ್ರೈಸ್ ಎಲ್ಲ ಬಿದ್ದೋಗುತ್ತೆ. ಇದೇ ತರ ನಮ್ಗೆ ಗೊತ್ತಿಲ್ಲದಂಗೆ ಎಷ್ಟೊಂದು ಫ್ಯಾಕ್ಟರ್ ನ ಯೂಸ್ ಮಾಡ್ಕೊಂಡು ಶೇರ್ ಪ್ರೈಸ್ ನ ಮ್ಯಾನಿಪುಲೇಟ್ ಮಾಡ್ತಾನೆ ಬರ್ತಿದ್ದಾರೆ. ಇಷ್ಟವರೆಗೂ ನೋಡಿದ್ದು ಹೇಗೆ ಮ್ಯಾನಿಪುಲೇಷನ್ ವರ್ಕ್ ಆಗುತ್ತೆ. ನೆಕ್ಸ್ಟ್, ಸಡನ್ ಮಾರ್ಕೆಟ್ ಕ್ರ್ಯಾಶ್. ನಮ್ಗೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬಹುದು. ಅದೇ ತರ ನಮ್ ದೇಶಕ್ಕೆ ಏನಾದ್ರು ಕ್ರೈಸಿಸ್, ಡಿಸಾಸ್ಟರ್ ಆದ್ರೆ ಡೈರೆಕ್ಟ್ ಎಫೆಕ್ಟ್ ಆಗೋದೇ ಶೇರ್ ಮಾರ್ಕೆಟ್ಗೆ. ಇನ್ 1992 ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಹೊರಗೆ ಬರ್ತಿದಂಗೇನೆ ಸ್ಟಾಕ್ ಮಾರ್ಕೆಟ್ ಫುಲ್ ಬಿದ್ದಾಯ್ತು. ಎಷ್ಟು ಮಟ್ಟಿಗೆ ಬಿದ್ದಾಯ್ತು ಅಂದ್ರೆ ಒಂದೇ ವರ್ಷದಲ್ಲಿ 50% ಆಫ್ ಸೆನ್ಸೆಕ್ಸ್ ಕೆಳಗೆ ಬಂತು. ಇನ್ 2016 ಗ್ಲೋಬಲ್ ಮಾರ್ಕೆಟ್ ಒಂದು ಡಿಫಿಕಲ್ಟ್ ಆದ ಇಯರ್. ಯಾವ ತರ ಅಂದ್ರೆ 26% ಆಫ್ ಸೆನ್ಸೆಕ್ಸ್ 11 ತಿಂಗಳು ಕಂಟಿನ್ಯೂಸ್ ಆಗಿ ಕೆಳಗೆ ಬರ್ತಾನೆ ಇತ್ತು. ಇದಕ್ಕೆಲ್ಲ ಡಿಮಾನಿಟೈಸೇಷನ್ ಒಂದು ಕಾರಣ. ಇನ್ 2020 ಕೊರೋನಾ ಬಂದ್ ವರ್ಷ.
A bloodbath on the Lal Street right now. The Sensex has now also gone down with over 2,500. The coronavirus. Over the coronavirus. ಕೊರೋನಾ ವೈರಸ್ ಸ್ಪ್ರೆಡ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಅವ್ರ ಶೇರ್ ನ ಸೆಲ್ ಮಾಡಿ ಸ್ಟಾಕ್ ಮಾರ್ಕೆಟ್ ನ ಬೀಳ್ಸ್ಬಿಟ್ರು. ಎಲ್ಲದಕ್ಕಿಂತ ಒಂದು ದೊಡ್ಡ ಡಾರ್ಕ್ ರಿಯಾಲಿಟಿ ಒಂದಿದೆ. ಅದಕ್ಕಿಂತ ಮುಂಚೆ ಈ ಡಾರ್ಕ್ ರಿಯಾಲಿಟಿ ನೋಡ್ಕೊಂಡು ಬರೋಣ ಬನ್ನಿ. ಅದೇ ಫೇಕ್ ಟಿಪ್ಸ್ ಅಂಡ್ ಅಡ್ವೈಸರ್ಸ್. ಇವಾಗ ರೋಡ್ ಅಲ್ಲೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಡ್ವೈಸ್ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಗಳನ್ನ ಮಾಡ್ಕೊಂಡು ಶೇರ್ ಮಾರ್ಕೆಟ್ ಬಗ್ಗೆ ಅಡ್ವೈಸ್ ಟಿಪ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಕೂಡ ಅಡ್ವೈಸಸ್ ಟಿಪ್ಸ್ ಗಳೆಲ್ಲ ಒಂದ್ಸಲ ನಿಜ ಅನ್ಸ್ತಾ ಇದೆಯಲ್ಲ. ಇವರು ನಮ್ಮೇಲೆ ಟ್ರಯಲ್ ಅಂಡ್ ಎರರ್ ಯೂಸ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ತಿದ್ದಾರೆ. ಇವ್ರುಗಳು ಏನ್ ಮಾಡ್ತಾರೆ ಅಂದ್ರೆ 64,000 ಜನ ಅವ್ರ ಗ್ರೂಪ್ ಅಲ್ಲಿ ಇದ್ದಾರೆ ಅಂದ್ರೆ ಅದನ್ನ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ. 32,000 ಒಬ್ರಿಗೆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನ ಸೆಲ್ ಮಾಡಕ್ ಹೇಳಿದ್ರೆ ಇನ್ನೊಬ್ರಿಗೆ ಅದೇ ಸ್ಟಾಕ್ ನ ಬೈ ಮಾಡಕ್ ಹೇಳ್ತಾರೆ. ಇದು ಒಂಥರ ಕಾಯಿನ್ ಟಾಸ್ ಮಾಡ್ದಂಗೆ. ಯಾವ್ದಾರ ಒಂದ್ ಬೀಳಲೇಬೇಕು. ಅದೇ ತರ ಯಾವ್ದಾರ ಒಂದ್ ಗ್ರೂಪ್ ಪ್ರಾಫಿಟ್ ಆಗ್ಲೇಬೇಕು. ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಪ್ರಾಫಿಟ್ ಆಗಿರೋ ಗ್ರೂಪ್ ನ ಮತ್ತೆ ಡಿವೈಡ್ ಮಾಡ್ತಾರೆ. 16,000 ಅಂತ ಮತ್ತೆ ಅದೇ ಕತೆ ಶುರು ಮಾಡ್ತಾರೆ. ಒಬ್ರಿಗೆ ಸೆಲ್ ಮಾಡಕ್ ಹೇಳ್ತಾರೆ, ಒಬ್ರಿಗೆ ಬೈ ಮಾಡಕ್ ಹೇಳ್ತಾರೆ. ಇದೇ ತರ ಮಾಡ್ಕೊಂಡು ಬಂದು ಲಾಸ್ಟ್ 2,000 ಜನ ಉಳಿತಾರೆ ಅನ್ಕೊಳ್ಳಿ. ಈಗ ಅದೇ 2,000 ಜನ ಅವ್ರು ಹೇಳ್ದಂಗೆ 5 ಸಲ ನಿಜ ಆಗಿರುತ್ತೆ. ಇವಾಗ ಇನ್ವೆಸ್ಟರ್ ಅವ್ರಿಗೆ ದೇವ್ರ ತರ ಅವ್ರು ಹೇಳಿದ್ನೆಲ್ಲ ಕೇಳ್ಕೊಂಡ್ ಬರ್ತಾರೆ. ಇಲ್ಲೇ ಅವ್ರ ಒರಿಜಿನಲ್ ಗೇಮ್ ಸ್ಟಾರ್ಟ್ ಆಗೋದು. ಅವಾಗ ಇದೇ ಗ್ರೂಪ್ ಅಡ್ಮಿನ್ ಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರೀಮಿಯಂ ಗ್ರೂಪ್ ಇದೆ, ಅಲ್ಲೂ ಇದೇ ತರ ಅಡ್ವೈಸ್ ಬರುತ್ತೆ. ನೀವೇನಾರು 5,000 ಕೊಟ್ರೆ ಒಂದು ಪ್ರೀಮಿಯಂ ಗ್ರೂಪ್ ಆಡ್ ಮಾಡ್ತೀವಿ, ಅದ್ರಲ್ಲಿ ಇದೇ ತರ ಟಿಪ್ಸ್ ಬರುತ್ತೆ. ಬಟ್ ಅದ್ರಲ್ಲಿ ಜಾಸ್ತಿ ರಿಟರ್ನ್ಸ್ ಬರೋ ತರ ಟಿಪ್ಸ್ ಇರುತ್ತೆ. ನೀವು ಹಾಕಿರೋ ದುಡ್ಡು 2 ಟೈಮ್ಸ್ ಆಗ್ಬೋದು, ಇಲ್ಲ 3 ಟೈಮ್ಸ್ ಆಗ್ಬೋದು ಅಂತ ಆಸೆ ತೋರಿಸ್ತಾರೆ. ಈ 2,000 ಜನಕ್ಕೆ ಹೆಂಗಾಗಿರುತ್ತೆ ಅಂದ್ರೆ 5 ಸಲ ಅವ್ರು ಹೇಳಿದ್ದೆಲ್ಲ ನಿಜ ಆಗಿರುತ್ತೆ. ಇವಾಗ್ಲೂ ಅವ್ರು ಅದೇ ತರ ನಿಜ ಅನ್ಕೊಂಡು ಸೇರ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ಅರ್ಧ ಜನ ಏನಾದ್ರು ಸೇರ್ಕೊಂಡ್ರು 50 ಲಕ್ಷ ಆಯ್ತು. ಒಂದ್ಸಲ ನೀವು ಸೇರ್ಕೊಂಡ್ಮೇಲೆ ಕತೆ ಮುಗೀತು. ಯಾವ ಟಿಪ್ಸ್ ಬರಲ್ಲ, ಮೆಸೇಜ್ ಬರಲ್ಲ, ರಿಪ್ಲೈನೂ ಬರಲ್ಲ. ಎಲ್ಲಾ ಕಡೆ ನಿಮ್ನ ಬ್ಲಾಕ್ ಮಾಡ್ಬಿಡ್ತಾರೆ. ಇವಾಗ ನೀವು ಕಾಯ್ತಾ ಇರೋ ಒಂದು ವರ್ಸ್ಟ್ ಡಾರ್ಕ್ ರಿಯಾಲಿಟಿ, ಇನ್ಸೈಡರ್ ಟ್ರೇಡಿಂಗ್. ಇಮ್ಯಾಜಿನ್ ಒಂದು ಕಂಪನಿಯಲ್ಲಿ ಒಬ್ಬ ಟ್ರೇಡಿಂಗ್ ಮಾಡ್ತಾ ಇರ್ತಾನೆ. ಒಂದು ಪರ್ಟಿಕ್ಯುಲರ್ ಕಂಪನಿ ಶೇರ್ಸ್ ನ ಪಬ್ಲಿಕ್ ಆಗದಿರೋ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡಿದ್ರೇನೆ ಇನ್ಸೈಡರ್ ಟ್ರೇಡಿಂಗ್. ಈ ಇನ್ಸೈಡರ್ಸ್ ಅಂದ್ರೆ ಯಾರು? ಕಂಪನಿ ಆಫೀಸರ್ಸ್ ಆಗಿರ್ಬೋದು, ಕಂಪನಿ ಮ್ಯಾನೇಜರ್ಸ್ ಆಗಿರ್ಬೋದು, ಕಂಪನಿ ಎಂಪ್ಲಾಯ್ಸ್ ಆಗಿರ್ಬೋದು. ಅದಿಲ್ದೇನೆ ಫ್ಯಾಮಿಲೀಸ್, ಫ್ರೆಂಡ್ಸ್ ಯಾರಾದ್ರೂ ಆಗಿರ್ಬೋದು. ಪಬ್ಲಿಷ್ ಆಗಿರೋ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡಿದ್ರೇನೆ ಇನ್ಸೈಡರ್ ಟ್ರೇಡಿಂಗ್. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಅದರಿಂದ ಕಂಪನಿಗೆ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ. ಬಟ್ ಅದಿನ್ನೂ ಪಬ್ಲಿಷ್ ಆಗಿಲ್ಲ, ಯಾರಿಗೂ ಗೊತ್ತಿಲ್ಲ, ಸೀಕ್ರೆಟ್ ಆಗಿದೆ. ಅದೇ ಇನ್ಫಾರ್ಮೇಶನ್ ಏನಾದ್ರು ಒಬ್ಬ ಕಂಪನಿ ಎಂಪ್ಲಾಯ್ ಯೂಸ್ ಮಾಡ್ಕೊಂಡು ಎಲ್ಲಾ ಶೇರ್ಸ್ ತಗೊಂಡ್ಬಿಡ್ತಾನೆ. ತಗೊಂಡ್ಮೇಲೆ ಕಂಪನಿ ಶೇರ್ಸ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆವಾಗ ನಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ ಗೆ ಮೋಸ ಆದಂತಾನೆ. ಎಸ್, ಇದು ಸೆಬಿ ಅವ್ರ ಪ್ರಕಾರ ಇಲ್ಲಿಗಲ್, ಆದ್ರೆ ಕಂಡುಹಿಡಿಯೋದು ತುಂಬಾ ಕಷ್ಟ. ಅದಕ್ಕೋಸ್ಕರನೇ ನಾನು ಇದು ಮೊದಲೇ ಹೇಳ್ದಂಗೆ ಒಂದು ವರ್ಸ್ಟ್ ಡಾರ್ಕ್ ರಿಯಾಲಿಟಿ ಆಗಿದೆ. ಫಾರ್ ಎಕ್ಸಾಂಪಲ್, ಜನರಲ್ ಇನ್ಶೂರೆನ್ಸ್ ಕಂಪನಿ ಅಲ್ಲಿ ಇದೇ ತರ ಒಬ್ಬ ಇನ್ಸೈಡರ್ ಟ್ರೇಡಿಂಗ್ ಮಾಡಿ ಸಿಗಾಕೊಂಡ. ಅದರಿಂದ ಕಂಪನಿಯವರು 1.23 crore ಫೈನ್ ಸೆಬಿ ಅವ್ರಿಗೆ ಕಟ್ಟಬೇಕಾಗಿತ್ತು. ಇದು ಇಷ್ಟೇ ಆದ್ರೆ ಪರವಾಗಿಲ್ಲ. ಇದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗೋದು ಯಾವಾಗ ಅಂದ್ರೆ ಕಂಪನಿಯಲ್ಲಿ ಮೋಲ್ಸ್ ಸೇರ್ಕೊಂಡು ಮಾಡೋ ಕೆಲಸಗಳಿಂದ. ಈ ಮೋಲ್ಸ್ ಅಂದ್ರೆ ಯಾರು? ಒಂದು ಗ್ರೂಪ್ ಆಫ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಡೆಯವ್ರೇ ಒಬ್ರು ಯಾರನ್ನಾರು ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರ ಕೆಲಸ ಇಷ್ಟೇ, ಕಂಪನಿಲಿ ಬರೋ ಫೈನಾನ್ಷಿಯಲ್ ನಾನ್ ಪಬ್ಲಿಷ್ಡ್ ಇನ್ಫಾರ್ಮೇಶನ್ ನ ಪಬ್ಲಿಷ್ ಆಗಕ್ಕಿಂತ ಮುಂಚೆನೆ ಇವ್ರು ಗ್ರೂಪ್ ಕಡೆಯವ್ರಿಗೆ ವಾಟ್ಸ್ಆಪ್ ಅಲ್ಲೋ ಇಲ್ಲ ಎಲ್ಲ ಕಳಿಸ್ಬೇಕು. ಆ ಇನ್ಫಾರ್ಮೇಶನ್ ಯೂಸ್ ಮಾಡಿ ಅವರು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಕೋತಾರೆ. ಸ್ಯಾಟ್ ಅಂತ ಒಂದು ಕಂಪನಿಯಲ್ಲಿ ಇದೇ ತರ ಒಬ್ಬ ಎಂಪ್ಲಾಯ್ ಏನ್ ಮಾಡಿದ ಅಂದ್ರೆ ಕಂಪನಿಲಿ ಬರೋ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಎಲ್ಲ ವಾಟ್ಸ್ಆಪ್ ಅಲ್ಲಿ ಲೀಕ್ ಮಾಡ್ಬಿಟ್ಟು ಎಲ್ಲರಿಗೂ ಮೋಸ ಮಾಡ್ಬಿಟ್ಟಿದ್ದ. ನಾನ್ ಹೇಳೋದು ಇಷ್ಟೇ, ಎಲ್ಲಾದ್ರಲ್ಲೂ ಏನಾದ್ರು ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ನೀವು ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿರೋ ಈ ಪಾಯಿಂಟ್ಸ್ ಗಳನ್ನ ಗ್ಯಾಪ್ ನ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋ ಇಟ್ಕೊಂಡು ನಾನು ನೆಕ್ಸ್ಟ್ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತೀನಿ. ಬಾಯ್.